ನಮಸ್ಕಾರ ಸ್ನೇಹಿತರೆ, ಕನ್ನಡ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ನಾವು ಮಾತಾಡೋದು ಫೆಬ್ರವರಿ 1ರಂದು ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಕೇಂದ್ರ ಬಜೆಟ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಸ್ನೇಹಿತರೆ, ಈ ಬಜೆಟ್ನಲ್ಲಿ ಯಾವ ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟ್ ಕಡಿಮೆ ಆಯಿತು, ಯಾವ ಕಡೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು, ಇದರಿಂದ ನಮ್ಮ ಸಾಮಾನ್ಯ ಜನರಿಗೆ ಮತ್ತು ಮಿಡಲ್ ಕ್ಲಾಸ್ ಇನ್ವೆಸ್ಟರ್ಗೆ, ಬಿಸ್ನೆಸ್ಸರಿಗೆ, ಜನರ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ತಿಳಿಯೋಣ. ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ಫಸ್ಟ್ ನಾವು ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ, ಇನ್ಕಮ್ ಟ್ಯಾಕ್ಸಲ್ಲಿ ಏನಾದರೂ ಕಡಿಮೆ ಆಯಿತಾ, ರೇಸ್ ಆಯಿತಾ? ಸ್ನೇಹಿತರೆ, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸಲ್ಲಿ ರೇಟ್ಸಲ್ಲಿ ಯಾವುದೇ ಆಗಲಿ ಪರ್ಸೆಂಟೇಜ್ ಚೇಂಜ್ ಇಲ್ಲ. ಹಳೇದು ಯಾವ ರೀತಿ ಇತ್ತೋ ಅದೇ ಸ್ಲ್ಯಾಬ್ಸ್ಗಳಿಗೆ ಮುಂದುವರ್ತೈತೆ. ಅದರಲ್ಲಿ ಏನು ನೋ ಚೇಂಜಸ್, 0% ಚೇಂಜಸ್ ಅಂತ ಸಮೇತ ಹೇಳಿದ್ದಾರೆ. ಇನ್ನು ಟ್ಯಾಕ್ಸ್ ಸಿಸ್ಟಮ್ ಸಿಂಪ್ಲಿಫೈ ಮಾಡುವ ಪ್ರಯತ್ನ ಮಾಡವ್ರೆ. ಕಂಪ್ಲೇಂಟ್ಸ್ ಈಸಿ ಆಗ್ತವೆ. ಮಿಡಿಲ್ ಕ್ಲಾಸ್ಗೆ ಇಂಡೈರೆಕ್ಟ್ ರಿಲೀಫ್ ಥರನೇ ಅಂತಬೋದು. ಅದರಲ್ಲಿ ಟ್ಯಾಕ್ಸಲ್ಲಿ ಏನು ಬದಲಾವಣೆ ಅಂತೂ ಇಲ್ಲ. ನೇರವಾಗಿ ಟ್ಯಾಕ್ಸ್ ಕಡಿಮೆ ಆಗಿಲ್ಲ, ಆದರೆ ಬರ್ಡನ್ ಹೆಚ್ಚು ಅಂತ ಆಗಿಲ್ಲ. ಅದು ನಾರ್ಮಲಾಗಿ ಇರೋದೆ. ಸ್ನೇಹಿತರೆ, ಈಗ ಬರೋಣ TS ಚೇಂಜಸ್ಗೆ. ಇಲ್ಲಿ ನಿಜವಾಗಿಯೂ ರಿಲೀಫ್ ಇದೆ. ಒಂಥರ ಫಸ್ಟ್ ಇಲ್ಲಿ ಈ ಫಾರಿನ್ ಟೂರ್ ಪ್ಯಾಕೇಜಸ್ ಇದಾವಲ್ಲ, ಮೊದಲು 5%ಇಂದ 20% TCS ಇತ್ತು. ಈಗ 2% ಮಾತ್ರ. ಅಂದರೆ 60% ಅಂದರೆ 90%ವರೆಗೆ ಕಡಿಮೆ ಆಗೈತೆ. ಇದು ಒಂಥರ ಫಾರಿನ್ ಪ್ಯಾಕೇಜಸ್ಸು ಟ್ರಿಪ್ಗೆ ಹೋಗೋರಿಗೆ ಅವರಿಗೆಲ್ಲ ಸ್ವಲ್ಪ ಅನುಕೂಲಕರವಾಗ್ತೈತೆ. ಅವ್ರಿಗೆ ಟ್ಯಾಕ್ಸು 2% ಮಾತ್ರ ಅಂತಲೇ ಇವಾಗ ಹೇಳಿದ್ದಾರೆ. ಸ್ನೇಹಿತರೆ, ಇನ್ನೊಂದು ಫಾರಿನ್ ಒಂಥರ ಎಜುಕೇಷನ್. ಮೊದಲು 5% ಫಾರಿನ್ ಎಜುಕೇಷನು ಇಲ್ಲ 5% ಇತ್ತು. ಈಗ 2% ಮಾತ್ರ ಅಂತ ಹೇಳಿದ್ದಾರೆ. ಸುಮಾರು 60% TCS ಕಡಿಮೆ ಆಗೈತೆ ಅಂತ ಹೇಳ್ತಾವ್ರೆ. ಸ್ನೇಹಿತರೆ, ಇದರ ಅರ್ಥ ಏನಂತ ನಾವು ನೋಡೋದಾದರೆ, ಈ ಫಾರಿನ್ ಎಜುಕೇಷನ್ನು, ಫಾರಿನ್ ಮೆಡಿಕಲ್ಲು ಟ್ರೀಟ್ಮೆಂಟು, ಓವರ್ಸೀಸ್ ಟ್ರಾವೆಲ್ಲು ಎಲ್ಲದಕ್ಕೂ ಅನ್ಫರೆಂಟ್ ಟ್ಯಾಕ್ಸ್ ಬರ್ಡನ್ ಕಡಿಮೆ ಆಯಿತು. ಆದರೆ ಈ ಫಾರಿನ್ ಎಜುಕೇಷನ್ ಆಗಲಿ, ಫಾರಿನ್ ಇವಾಗ ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ ಎಲ್ಲದೂ ಸ್ವಲ್ಪ ಕಡಿಮೆ ಆಯಿತು. ಅದು ನಾರ್ಮಲಾಗಿ ಹೇಳೋದಕ್ಕೂ ಒಳ್ಳೆ ಪಾಯಿಂಟೇ. ಇದು ಒಂಥರ ಸ್ಟಾಕ್ ಮಾರ್ಕೆಟ್ ಬರೋಣ. ನಂಬರ್ 3ನೇ ಪಾಯಿಂಟ್ಗೆ, ಇದು ಟ್ರೇಡರ್ಸ್ಗೆ ಅಷ್ಟೊಂದು ಖುಷಿ ಕೊಡೋದ ಭಾಗ. ಅದು ಸ್ಟಾಕ್ ಮಾರ್ಕೆಟ್ಗೆ ಅದೊಂದು ಖುಷಿ ಅಂತೂ ಕೊಡಲ್ಲ ಮೋಸ್ಟ್ಲಿ. ಫ್ಯೂಚರ್ ಮೊದಲು 0.20 ST8 ಇತ್ತು, ಈಗ 0.5 ST8 ಇದೆ. ಸುಮಾರು 150% ಹೈಕ್ ಆಗಿದೆ ಇವಾಗ ಸ್ಟಾಕ್ ಮಾರ್ಕೆಟ್ ಅವ್ರಿಗೆ. ಸ್ಟಾಕ್ ಮಾರ್ಕೆಟ್ ಎಲ್ಲ ಒಂಥರ ಹೈ ಲೆವೆಲ್ ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು. ಅವರು ಸ್ವಲ್ಪ 150% ಹೈಕ್ ಆಗಿದೆ. ಆಪ್ಷನಲ್ ಟ್ರೇಡಿಂಗು 0.15%, ಅಂದರೆ 50% ಅದು ಇನ್ಕ್ರೀಸ್ ಆಗಿದೆ. ಮತ್ತು ಪ್ರೈವೇಟ್ ಟ್ರೇಡರ್ಸ್ ಇವರ ಟ್ರಾನ್ಸಾಕ್ಷನ್ ಕಾಸ್ಟು ಸ್ವಲ್ಪ ಅವ್ರಿಗೆ ಸ್ವಲ್ಪ ಖುಷಿ ಅಲ್ಲ, ನಾರ್ಮಲಾಗಿ ಸ್ವಲ್ಪ ಜಾಸ್ತಿ ಆಗೈತೆ. ಇನ್ನು ಕಸ್ಟಮ್ ಡ್ಯೂಟಿನಲ್ಲಿ ದೊಡ್ಡ ಕಡಿತ ಸಮೇತನ ಅಂತಲೇ ಹೇಳ್ಬೋದು. ಪರ್ಸನಲ್ ಇಂಪೋರ್ಟ್ ಗೂಡ್ಸ್ಗೆ ಮೊದಲು 20% ಕಸ್ಟಮ್ ಡ್ಯೂಟಿ ಇತ್ತು, ಈಗ 10% ಮಾತ್ರ ಇದೆ. ಇನ್ನೊಂದು 50% ಡ್ಯೂಟಿ ಕಟ್ಟು ಅಂತ ಹೇಳ್ತಾ ಇದ್ದಾರೆ. ಮತ್ತು ಒಂಥರ ಕ್ಯಾನ್ಸರ್ ಆ್ಯಂಡ್ ರೈಸ್ ಡಿಸೀಸ್ ಮೆಡಿಸಿನ್ಸ್ ಇತ್ತಲ್ಲ, ಮೊದಲು ಕಸ್ಟಮ್ ಡ್ಯೂಟಿ ಇತ್ತು, ಈಗ 0% ಮಾಡಿದ್ದಾರೆ. ಅದ್ರ ಮೇಲೆ ಕಂಪ್ಲೀಟ್ಲಿ ಎಂಪ್ಟಿ. 100% ಡ್ಯೂಟಿ ರಿಡಕ್ಷನ್ ಆಗಿದೆ. ಇದು ಪೇಟೆಂಟ್ಸ್ ಮತ್ತು ಹೆಲ್ತ್ ಕೇರ್ಗೆ ಸೆಕ್ಟರ್ಗೆ ಒಂದು ದೊಡ್ಡ ರಿಲೀಫ್ ಅಂತಲೇ ಹೇಳ್ಬೋದು. ಅದ್ರ ಮೇಲೆ ಮೊದಲು ಟ್ಯಾಕ್ಸ್ ಎಲ್ಲ ಇತ್ತು, ನೀವು ಫುಲ್ಲು 0% ಮಾಡೋಕ್ಕಿದ್ದಾರೆ ಮೆಡಿಸನ್ ಕ್ಯಾನ್ಸರ್ ಇದ್ಮೇಲೆ. ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ನೋಡೋದು ಸ್ನೇಹಿತರೆ, ಕಾರ್ಪೊರೇಟ್ ಸೆಕ್ಟರ್ ಮ್ಯಾಟ್ ಚೇಂಜ್ ನೋಡೋಣ. ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ MAT ಅಂದರೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಮೊದಲು 15% ಇತ್ತು, ಈಗ 14%, ಅಂದರೆ 1% ಪಾಯಿಂಟ್ ಡ್ರಾಪ್ ಚೇಂಜ್ ಆಗೈತೆ ಅಂತಲೇ ಹೇಳ್ಬೋದು. 6-7% ಎಫೆಕ್ಟಿವ್ ರಿಡಕ್ಷನ್ ಸಮೇತನೇ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ ಎನ್ಕರೇಜ್ ಮಾಡುವ ಉದ್ದೇಶ ಸಮೇತ ಮಾಡೋರೆ ಕಾರ್ಪೊರೇಟಲ್ಲಿ 1% ಕಡಿಮೆ ಮಾಡಿದ್ದಾರೆ. ಸ್ನೇಹಿತರೆ, ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಸ್ಪೆಂಡಿಂಗ್ ಜಾಸ್ತಿ. ರೋಡ್ಸ್ ಆಗಲಿ, ಹೈವೇ ಆಗಲಿ, ರೈಲ್ವೆ, ಮೆಟ್ರೋ ಪ್ರಾಜೆಕ್ಟು, ಗೌರ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸು ಸಮೇತ ಮಾಡಲಾಗಿದ್ದೇನೆ ಅಂತಲೇ ಹೇಳ್ಬೋದು. ರೋಡ್ಗಳಾಗಲಿ ಅವಕ್ಕೆಲ್ಲ ಬಜೆಟ್ ಎಲ್ಲ ಇದು ಮಾಡೋರೆ. ಅವೇ ರೈಲ್ವೇಗಾಗಲಿ ಮತ್ತು ಎಕ್ಸ್ಟ್ರಾ ಸೆಕ್ಟರು ಬದಲಾಗುವ ಓವರಾಲ್ ಸ್ಪೆಂಡಿಂಗ್ ಅಪ್. ಇದರಿಂದ ನಮಗೆ ಜಾಬ್ಸು, ಬಿಸ್ನೆಸ್ ಗ್ರೋತು, ಲಾಂಗ್ ಟರ್ಮ್ ಎಕನಾಮಿ ಬೂಸ್ಟ್ ಸಮೇತನೇ ಆಗ್ಬೋದು ಅಂತಲೇ ಹೇಳ್ಬೋದು. ಇನ್ನು 7 ಪಾಯಿಂಟ್ ನೋಡೋಣ. ಓವರಾಲ್ ಬಜೆಟ್ ಇಂಪ್ಯಾಕ್ಟ್ ನೋಡೋದಾದರೆ ಟ್ಯಾಕ್ಸ್ ಸಿಲೆಬಸ್ ಮೇಲೆ 0% ಅಂತಲೇ ಹೇಳ್ಬೋದು. TC ಅದು ಟ್ಯಾಕ್ಸ್ ಮೇಲೆ ಯಾವುದೇ ರಿಡಕ್ಷನ್ ಸಮೇತ ಇಲ್ಲ ಅಂತಲೇ ಹೇಳ್ಬೋದು. TC ದೊಡ್ಡ ಮಟ್ಟದಲ್ಲಿ ಕಡಿತ ಆಗೈತೆ ಅಂತಲೇ ಹೇಳ್ಬೋದು. ಮತ್ತು ST ಟ್ರೇಡ್ಗೆ ಜಾಸ್ತಿ ಆಗೈತೆ. ಮತ್ತು ಕಸ್ಟಮ್ಡು ಮೆಡಿಸನ್ ಆ್ಯಂಡ್ ಇಂಪೋರ್ಟ್ಗೆ ಸ್ವಲ್ಪ ಕಡಿಮೆ ಆಗೈತೆ ಅಂತ ಹೇಳ್ಬೋದು. MAT ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಕಾರ್ಪೊರೇಟ್ ಸ್ವಲ್ಪ ಅದರಲ್ಲಿ ಕಮ್ಮಿ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಮೇಲೆ ಇನ್ಕ್ರೀಸು. ಮತ್ತು ಇನ್ನೊಂದು ಈ ರೈಲ್ವೆ ಆಗ್ತೈತೆ, ಹೈದರಾಬಾದ್ ಟು ಬೆಂಗಳೂರು ಟು ಇನ್ನೊಂದು ಬೇರೆ ಸೈಡೇ ಇದೆ. ಅದು ರೈಲ್ವೆ ನಮಗೆ ಒಳ್ಳೆ ಕರ್ನಾಟಕಕ್ಕೆ ಸ್ವಲ್ಪ ಇದು ಅಂತಲೇ ಹೇಳ್ಬೋದು. ರೈಲ್ವೆ ಇದು ಆಗ್ತಾಯಿದೆ. ಮೆಟ್ರೋ ಮೋಸ್ಟ್ಲಿ ಹೈದರಾಬಾದ್ ಟು ಬೆಂಗಳೂರು ಮೋಸ್ಟ್ಲಿ ಆಗ್ತಾಯಿದೆ.
ಒಂಥರ ಮಿಡಲ್ ಕ್ಲಾಸ್ ಗ್ರೋತ್ ಫೋಕಸ್ಡ್ ಬಗ್ಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನೊಂದು ಕಂಟೆಂಟ್ ಕ್ರಿಯೇಷನಲ್ಲಿ ಜಾಸ್ತಿ ಸ್ಪೆಂಡಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸುಮಾರು 15,000 ಎಷ್ಟು ಸಮಥಿಂಗ್ ಅದು ಗ್ಯಾಪ್ನ ಇಲ್ಲ, ಅಷ್ಟು ಇದಕ್ಕೆ ಬೇಕು ಅಂತ ಹೇಳ್ತಾ ಇದ್ದಾರೆ. 500 ಕಾಲೇಜುಗಳಲ್ಲಿ ಎಲ್ಲ ಕಂಟೆಂಟ್ ಕ್ರಿಯೇಷನ್ಗೆ ಇಷ್ಟು ಖರ್ಚು ಮಾಡಿದ್ದಾರೆ. ಅದು ಮುಂದೆ ಒಂಥರ ದೊಡ್ಡ ಇದೇ ಆಗ್ತೈತೆ. ಮೋಸ್ಟ್ಲಿ ಕಂಟೆಂಟ್ ಕ್ರಿಯೇಷನ್ ಅಂದರೆ ಇದು ನಾರ್ಮಲ್ ಪಾಯಿಂಟ್ ಅಲ್ಲ, ಅದು ಒಂಥರ ಜಾಬ್ಗೆ ಕಂಟೆಂಟ್ ಕ್ರಿಯೇಷನಿಂದ ಎಷ್ಟೋ ಜನಗಳು ಜಾಬು ಸೆಕ್ಯೂರ್ ಎಲ್ಲ ಆಗ್ತೈತೆ. ಅದರಿಂದ ಕಂಟೆಂಟ್ ಕ್ರಿಯೇಷನ್ನು ಡೆವಲಪ್ಮೆಂಟ್ ಮಾಡ್ತಾವ್ರೆ. ಇದರಿಂದ ಒಳ್ಳೆಯ ಕೆಲವು ನಿರ್ಧಾರಗಳನ್ನು ತಗೊಂಡವ್ರೇನೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವು ಯಾವುದು ಹೊಸ ನೋಡ್ತಾ ಇದ್ರಿ ನಮ್ಮ ಚಾನಲನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.